ಆಕ್ಚುಲಿ ಒಂದು 2 ದಿನಗಳಿಂದ ಏನು ಟೋಲ್ನ ಕಟ್ಟಬಾರ್ದು ಅಂತ ಒಂದಿಷ್ಟು ಹೈಕೋರ್ಟಲ್ಲಿ ನೋಟಿಸ್ ಇದೆ. ಟೋಲೇ ಅಕ್ರಮ, ನೈಸ್ ರೋಡ್ ಏನಿದೆ ಅದು ಅಕ್ರಮ ಅನ್ನೋ ಒಂದು ಹೋರಾಟವನ್ನು ಮುಟ್ಟೆಗೊಟ್ಟು ಮಾಡ್ತಾ ಇದ್ರು. ಸೊ ಇವಾಗ ಸರ್ ಇವತ್ತು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಸೊ ನಿಮ್ಮನ್ನು ಅರೆಸ್ಟ್ ಮಾಡಿ ಸೊ ಏನಾಯ್ತು ಸರ್? ನೋಡಿ, ಏನು ನೈಸ್ ಕಂಪನಿಯ ಹಗರಣ ಏನಿದೆ, ನಾನು ಜನಸಾಮಾನ್ಯರಿಗೆ ಹೈಕೋರ್ಟ್ ಆದೇಶದ ಸಮೇತ ನಾನು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೆ. ಏನು ನೈಸ್ ಕಂಪನಿ ಮತ್ತು ನೈಸ್ ಕಂಪನಿ ಒಡೆತನದ ಅಶೋಕ್ ಕೇಣಿ ಏನಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಡೋದು, ಹಣ ಬಲ ಅಧಿಕಾರ ಬಲ ಇರೋದ್ರಿಂದ ಸುಮ್ಮನೆ ಯಾವುದೋ ಒಂದು ನೋಡಿ, ಇವತ್ತು ನಾವು ಬೆಳಿಗ್ಗೆ ಏನು ನಾವೇನು ಪ್ರತಿಭಟನೆ ನಾವೇನು ಬಂದ್ಬಿಟ್ಟು ಏನೋ ಇದು ಹೆಚ್ಚು ಕಮ್ಮಿ ಮಾಡ್ತಿರ್ಲಿಲ್ಲ. ನಾವು ಹೇಳುವಂಥದ್ದು, ನಾವೊಬ್ಬ ಹೋರಾಟಗಾರನಾಗಿ ವಕೀಲನಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀವಿ, ನಾವು ಸಾರ್ವಜನಿಕವಾಗಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರುವಂತ ಯಾವುದೇ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಿರ್ಲಿಲ್ಲ. ನಾನು ಕೇಳ್ತಾ ಇರೋದು ಏನಂದ್ರೆ, ಅನಧಿಕೃತವಾಗಿ 23 ವರ್ಷಗಳಿಂದ ನೀವು ಟೋಲ್ ಅನ್ನ ಸಂಗ್ರಹಣೆ ಮಾಡಿಬಿಟ್ಟಿದ್ದೀರಾ. ಅದನ್ನ ಈ ಕೂಡಲೇ ನಿಲ್ಲಿಸಿ. ಯಾಕೆಂದ್ರೆ ಅದು ಫ್ರೇಮ್ ವರ್ಕ್ ಆಫ್ ಅಗ್ರಿಮೆಂಟ್ ಇರೋದು ಬೇರೆ, ಅದನ್ನ ಮುಚ್ಚುಮರೆ ಮಾಡಿ ಯಾವುದೋ MLA MP ಗಳಾಗಿರ್ಬೋದು, ನಮ್ಮ ಮಾನ್ಯ ಸರ್ಕಾರ ಆಗಿರ್ಬೋದು, ಕೆಲವು ಕಿಕ್ ಬ್ಯಾಕ್ ಅಮೌಂಟ್ ಗಳನ್ನ ತಗೊಂಡು ಸಾರ್ವಜನಿಕರ ಅಮೌಂಟ್ ಗಳನ್ನ ಲೂಟಿ ಮಾಡೋದಕ್ಕೆ ನೀವ್ ಯಾಕೊಬ್ಬ ಪ್ರಭಾವಿ ವ್ಯಕ್ತಿಗೆ ನೀವು ಅಧಿಕಾರವನ್ನ ಬಿಟ್ಕೊಟ್ಟಿದ್ದೀರಾ? ಇಲ್ಲಿ ನಮ್ಮ ಮನೆಗಳು, ನಮ್ಮ ಜಮೀನುಗಳು ಹಾಳಾದ್ರೂ ಪರವಾಗಿಲ್ಲ, ನೀವು ಒಬ್ಬ ಲೋಫರ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದ್ರೆ ಇಲ್ಲಿ ಜನಸಾಮಾನ್ಯರ ಹಕ್ಕು ಮತ್ತು ಕರ್ತವ್ಯಗಳು ಏನಾಗಬೇಕು ನೋಡಿ ಸ್ನೇಹಿತರೆ. ಹೈಕೋರ್ಟ್ ತುಂಬಾ ನಿರ್ದಾಕ್ಷಿಣ್ಯವಾಗಿ ನಮ್ಮ ನೈಸ್ ಕಂಪ್ನಿಗೆ ಆರ್ಡರ್ ಮಾಡಿದೆ. ನೀವು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಯಾವುದೇ ಕಂಡೀಷನ್ ಗಳನ್ನ ಫಾಲೋ ಮಾಡಿಲ್ಲ. ನೀವು ಯೂಸ್ ಟೋಲ್ ಕಲೆಕ್ಷನ್ ಮಾಡಿರೋದೇ ಅತಿಕ್ರಮಣ, ಅದು ಅಪರಾಧ ಅಂತಾನೆ ಆಲ್ರೆಡಿ ಹೈಕೋರ್ಟ್ ಡಬಲ್ ಬೆಂಚ್ ಆರ್ಡರ್ ಕೊಟ್ಟಿದೆ. ನೋಡಿ, ನಾವು ಹೋರಾಟ ಮಾಡೋದಂತಲ್ಲ, ಸಾರ್ವಜನಿಕರು ನೀವು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೇ ಪ್ರತಿಯೊಂದು ಅನ್ಯಾಯದ ವಿರುದ್ಧ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಬಟ್ ಯಾವುದೇ ಆಗ್ಲಿ ಒಂದು ಬದಲಾವಣೆ ತರಬೇಕು ಅಂದ್ರೆ ಜನರು ಸಿಡಿದು ಹೇಳಬೇಕಾಗ್ತದೆ, ಜನರು ಪ್ರಶ್ನೆ ಮಾಡಬೇಕಾಗ್ತದೆ. ಎಲ್ಲಿಯ ತನಕ ಜನಗಳು ಪ್ರಶ್ನೆ ಮಾಡೋದಿಲ್ಲ, ಅಲ್ಲಿಯ ತನಕ ಈ ರೀತಿ ಏನು ಅಕ್ರಮವಾಗಿ ಟೋಲ್ ಕಲೆಕ್ಷನ್ ಮಾಡುವಂತದ್ದು. ಅಲ್ಲಿ ಹೈಕೋರ್ಟ್ ನಿರ್ದಾಕ್ಷಿಣ್ಯವಾಗಿ ಹೇಳಿದೆ, ನೀವು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಎಲ್ಲ ಏನು ಮಾಡಿಲ್ಲ, ಯಾಕೆ ಈ ತರ ಏನು ಅದು ಕ್ಲೀನ್ ಆಗಿ ಹೇಳಿದೆ. ಮಾನ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಟ್ಟಿದೆ, ನೀವು ಯಾಕೆ ನೈಸ್ ಕಂಪನಿಯ ಅಗ್ರಿಮೆಂಟ್ ಅನ್ನ ನೀವು ರಿವ್ಯೂ ಮಾಡಬಾರ್ದು, ಈ ಒಂದು ಅಗ್ರಿಮೆಂಟ್ ಅನ್ನು ಯಾಕೆ ಕ್ಯಾನ್ಸಲ್ ಮಾಡ್ಕೋಬಾರ್ದು. ಈ ರೀತಿಯ ದೊಡ್ಡ ಸ್ಕ್ಯಾಮ್ ಅನ್ನ ಮಾಡಿದ್ದಾರೆ ಅಂತಾನೆ ಹೈಕೋರ್ಟ್ ಮಾನ್ಯ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟ ಮೇಲೆ ನೀವು ಯಾವ ರೀತಿಯಲ್ಲಿ ರಾಜಾರೋಷವಾಗಿ ಟೋಲ್ ಅನ್ನ ಕಲೆಕ್ಷನ್ ಮಾಡೋದಕ್ಕೆ ನೀವು ಬಿಟ್ಟಿದ್ದೀರಾ. ನಾನು ಮಾನ್ಯ ಸರ್ಕಾರಕ್ಕೆ ಮತ್ತೆ DK ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಿರುವಂತದ್ದು, ಇಂಥ ಅನಧಿಕೃತವಾಗಿ ಟೋಲ್ ಅನ್ನ ಏನು ವಸೂಲಿ ಮಾಡ್ತಿದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕಷ್ಟೇನೆ. ಇವತ್ತು ನಾಳೆ ಏನಾದ್ರು ನಿಲ್ಲಿಸಲಿಲ್ಲ ಅಂದ್ರೆ ಮಾತ್ರ ಇಡೀ ಕರ್ನಾಟಕದ ಜನತೆ ಸರ್ಕಾರದ ವಿರುದ್ಧ ಆಗಿರ್ಬೋದು, ಇದೇ ನೈಸ್ ರೋಡ್ ಕಂಪನಿಯ ವಿರುದ್ಧ ಆಗಿರ್ಬೋದು, ಯಾವ ರೀತಿ ಜನ ದಂಗೆ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಹೈಕೋರ್ಟ್ ಆರ್ಡರ್ ನ ಪಾಲನೆ ಮಾಡಿ ನೈಸ್ ರೋಡ್ ಅನ್ನ ಇವತ್ತೇ ಫ್ರೀ ಮಾಡಿ ಸರ್ಕಾರ ಸುಪರ್ದು ತಗೊಳ್ಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ. ಈಗ ನಾರ್ಮಲ್ ವ್ಯಕ್ತಿ ನಾನು ಆಗ್ಬೋದು, ಇನ್ನೊಬ್ಬ ಆಗ್ಬೋದು, ಯಾರೇ ಆಗಲಿ ನಾನು ಟೋಲ್ ಕಟ್ಟಲ್ಲಪ್ಪ, ಟೋಲ್ ಕಟ್ಟಂಗಿಲ್ಲ, ಹೈಕೋರ್ಟ್ ಆದೇಶ ಇದೆ, ನಾನು ಕಟ್ಟಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಸಾಮಾನ್ಯ ವ್ಯಕ್ತಿಗಳ ಕಥೆ ಏನು ಸರ್? ನೋಡಿ, ಯಾವುದೇ ಸರ್ಕಾರಿ ಸ್ವಾಮ್ಯ ಅಂದ್ರೆ ಸರ್ಕಾರಿ ಕೇಂದ್ರೀಕೃತ ಈ ಕೆಲಸಗಳಿರ್ತಾವಲ್ಲ, ನೋಡಿ ಯಾರೋ ಒಬ್ಬ ಸಾರ್ವಜನಿಕ ಬಂದು ಕೂತ್ಕೊಂಡು ಹೋಗ್ತಾನೆ ಅಂತಾನೆ ತಿಳ್ಕೊಳ್ಳಿ, ಅದಕ್ಕೆ ಲಾಸ್ ಆಗಿರ್ಬೋದು, ಲಾಭ ಆಗಿರ್ಬೋದು, ಕಟ್ಕೊಡ್ಬೇಕಾಗಿರೋದು ಸರ್ಕಾರದ ಕೆಲಸ. ಆಮೇಲೆ ಜನಗಳು ನೀವು ದಯಮಾಡಿ ನಿಮ್ಮ ತಲೆಗೊಂದು ಸ್ವಲ್ಪ ಹಾಕೊಳ್ಳಿ, ಯಾವುದೇ ಒಂದು ಇದಾದ್ರೆ ಸರ್ಕಾರಿ ಸ್ವಾಮ್ಯ ಇವೆಲ್ಲ ಅವರು ಬಂಡವಾಳ ಹಾಕಿರ್ತಾರೋ ಲಾಸ್ ಆಗಿದೆ ಮತ್ತೊಂದು ಮಗದೊಂದು ಅಲ್ಲ. ಜನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೀವೇನಾದ್ರು ಟೋಲ್ ಅನ್ನ ಕಟ್ಟದೆ ಹೋದಂತ ಸಂದರ್ಭದಲ್ಲಿ ಈ ತರ ನಮ್ಗೆ ಒಂದು ರೋಡ್ ಅನ್ನ ಮಾಡ್ಕೊಂಡಿದೀನಿ, ಈಗ ನಮ್ಗೆ ಲಾಸ್ ಆಗ್ತಿದೆ, ಸಾರ್ವಜನಿಕರು ನಮ್ಗೆ ಟೋಲ್ ಅನ್ನ ಕಟ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಏನಾಗುತ್ತೆ, ಇದೇ ಈ ನೈಸ್ ಕಂಪ್ನಿ ಹೈಕೋರ್ಟ್ಗೆ ಪಿಟಿಷನ್ ಗಳನ್ನ ಹಾಕೊಂಡಾಗ ಸರ್ಕಾರ ಬರೆಸ್ಕೊಡುತ್ತೆ ಬಿಡಿ. ಈ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿಗೆಲ್ಲ ಕೇಸ್ ಹಾಕುವಂತ ಪರಿಸ್ಥಿತಿನೂ ಇಲ್ಲ, ಪರಿಸ್ಥಿತಿ ಸಾರ್ವಜನಿಕರಿಗೆ ಬರೋದು ಇಲ್ಲ. ಅದಕ್ಕೆ ಸಾರ್ವಜನಿಕರ ಮೇಲೆ ಈ ನೈಸ್ ಕಂಪನಿ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಯಾರು ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಸೊ ಹಾಗಾಗಿ ನಾನು
ಸರ್ ಅಂದ್ರೆ ಇಡೀ ಕರ್ನಾಟಕದ ಜನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 1997 2003 ಫ್ರೇಮ್ ವರ್ಕ್ ಆದ್ಮೇಲೆ 20 ವರ್ಷದ ಗಡುವಿಗೆ ಅವಕಾಶ ಕೊಟ್ಟಿರ್ತಾರೆ ಅವರು. 20 ವರ್ಷಕ್ಕೆ 20 ವರ್ಷ 2023 ಹೋಯ್ತು. ಅದರಲ್ಲೂ ಏನಾಗುತ್ತೆ, ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿರುವಂತದ್ದು 97ರಲ್ಲಿರುವಂತದ್ದು CC ರೋಡ್ಗಳನ್ನ ಮಾಡಬೇಕು. ನಾನು 24 ಸಲ RT ಹಾಕಿದ್ದೀನಿ, ಒಂದು ಸಲ FW ಅಗ್ರಿಮೆಂಟ್ ಅನ್ನ ಕೊಟ್ಟಿಲ್ಲ ನಮ್ಗೆ. ಯಾಕೆ ಕೊಡಲ್ಲ ಅಂದ್ರೆ ಮಾಡ್ತಾ ಇರೋದೆಲ್ಲ ಹಗರಣಗಳಲ್ವಾ. ಅಲ್ಲಿ 20 ವರ್ಷದ ಹಿಂದೆನೆ CC ರೋಡ್ ಆಗಬೇಕು, ಟೌನ್ಶಿಪ್ ಗಳಾಗಬೇಕು, 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾಡಬೇಕು, 48 ಕಿಲೋಮೀಟರ್ ರಿಂಗ್ ರೋಡ್ಗಳಾಗಬೇಕು, 10 ಕಿಲೋಮೀಟರ್ ಲಿಂಕ್ ರೋಡ್ಗಳನ್ನ ಕೊಡಬೇಕು ಅಂತಾನೆ ಅಗ್ರಿಮೆಂಟ್ ಅಲ್ಲಿ ಇರುವಂತದ್ದು. ಅಗ್ರಿಮೆಂಟ್ ಅನ್ನು ವೈಲೇಷನ್ ಮಾಡಿ ಯಾಕೆ ಇಷ್ಟು ದಿನ ಗೊತ್ತಿರೋರು ಅಥವಾ ಬುದ್ಧಿವಂತರು ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು ಅಂದ್ರೆ, ಲಾಸ್ಟ್ ಮಂತ್ ತನಕನೂ ಕೂಡ ಹೈಕೋರ್ಟ್ ಅಲ್ಲಿ ಸ್ಟೇ ಇತ್ತು, ಕೇಸ್ಗಳು ನಡೀತಾ ಇತ್ತು, ಅಲ್ಲಿ ಗಂಟ ಜನ ಆಟೋಮೆಟಿಕಲಿ ಸುಮ್ಮನಿದ್ರು. ಈಗ ಹೈಕೋರ್ಟ್ ಆರ್ಡರ್ ಆಗಿದೆ, ಯಾಕೆ ಸುಮ್ಮನಿರೋಣ ನಾವು? ಸರ್ ಈಗ ಅವರು ಏನ್ ಅಗ್ರಿಮೆಂಟ್ ಇತ್ತು ಅದು ವೈಲೇಷನ್ ಮಾಡಿದ್ರೆ ಅವಧಿ ಮುಗಿದಿದೆ ಸರ್. ಒಂದು ಬೇಸಿಕ್ಲಿ ಜನ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ಹಗರಣ ಇದೆಯಲ್ಲ, ಇದು ಬೇಸಿಕ್ ಇಂದಾನೆ ನಲ್ ಅನ್ವೈಡ್. ಇದು ಅಂದ್ರೆ ಮೊದಲ ದಿನದಿಂದನೇ ಪ್ರಾರಂಭ ಮಾಡೋ ಹಾಗಿಲ್ಲ. ಟೋಲನ್ನ ಇಷ್ಟು ದಿನ ಮಾಡಿರೋದು ಅಕ್ರಮ. ಅದರಲ್ಲೂ 20 ವರ್ಷ ಫ್ರೇಮ್ ಆಫ್ ಅಗ್ರಿಮೆಂಟ್ ಅಲ್ಲಿ 20 ವರ್ಷ ಅಂತಿರುತ್ತೆ. 20 ವರ್ಷ ಅಂದ್ರೂ 2023 ಕ್ಲಿಯರ್ ಆಗಬೇಕಿತ್ತು. ಇದು ಆಲ್ರೆಡಿ ಇನ್ನೂ 3 ವರ್ಷ ಆಗಿರೋದು ಎಕ್ಸೆಸ್ ಆಫ್ ಸ್ಕ್ಯಾಮ್. ಇದು ಅಂದ್ರೆ ಅವಧಿನೂ ಮುಗಿದಿದೆ. ಫಸ್ಟ್ ಆಫ್ ಆಲ್ ಏನ್ ಅಗ್ರಿಮೆಂಟ್ ಆಗಿದೋ ಅಗ್ರಿಮೆಂಟ್ ಪ್ರಕಾರ ನಡ್ಕೊಂಡಿಲ್ಲ. ಎಸ್ ಹೌದು ಅನ್ನೋದು ನಿಮ್ಮ ನೋಡಿ. ಆಮೇಲೆ ನಾನು ಹೇಳುವಂತದ್ದು ಇದೇ ನೈಸ್ ರೋಡ್ ಅಕ್ಕಪಕ್ಕ ಏನಿದೆ, ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಬರ್ತಾ ಇದೆ. ಅಲ್ಲೇನು ಲೇಔಟ್ ಅಲ್ಲಿ ಜೊತೆಗಿರೋರ್ಗೆ ಯಾರ್ಯಾರಿಗೋ ರಿಜಿಸ್ಟರ್ ಮಾಡಿರೋದು, ಮತ್ತೊಂದು ಮಗದೊಂದು ಒಂದೊಂದು ಸ್ಕ್ಯಾಮ್ಗೂ ನೈಸ್ ರೋಡ್ ಕೇಳಿ ನಿಮ್ಗೆ ಹೇಳುವಂತದ್ದು, ಯಾರ ಹತ್ರನೂ ಫೋನ್ ಹಾಕ್ಸೋದು, ಅಧಿಕಾರಿಗಳನ್ನ ಹಿಂದ್ ಬಿಡುವಂತದ್ದು, ನೋಟಿಸ್ ಕೊಡುವಂತದ್ದು, ಕೇಸ್ಗಳು ಹಾಕುವಂತದ್ದು, ಇದು ನನಗೆ ಹೊಸದಲ್ಲ. ಕೇಳಿ ನಿಮ್ಮನ್ನು ಮಾತ್ರ ನಾನು ನೈಸ್ ರೋಡ್ ಫ್ರೀ ಮಾಡೋ ಗಂಟ ನಾನು ಬಿಟ್ಬಿಟ್ರೆ ನಿಮ್ಮನ್ನ ನಾಳೆಯಿಂದ ಪ್ರತಿಕ್ಷಣ ನೈಸ್ ರೋಡ್ ಅಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊತಾರೋ. ಪ್ರತಿಯೊಬ್ಬರನ್ನು ಎಚ್ಚರ ಮಾಡುವಂತ ಕೆಲಸ ಮಾಡ್ತೀನಿ. ಪ್ರತಿಯೊಬ್ಬರನ್ನ ಹೈಕೋರ್ಟ್ ಡೈರೆಕ್ಷನ್ ತೋರಿಸಿ ರೋಡನ್ನ ಫ್ರೀ ಮಾಡುವಂತ ಕೆಲಸವನ್ನ ನಾನು ಮಾಡಿ, ಪ್ರತಿಯೊಬ್ಬ ಪ್ರಜೆಗೂ ಅರಿವನ್ನ ಕೊಡುವಂತ ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ. ಈ ನೈಸ್ ರೋಡ್ ಅನ್ನ ಫ್ರೀ ಬಿಡಿಸೋ ಗಂಟನು ನಾನು ಹೋರಾಟನ ನಿಲ್ಸಲ್ಲ. ಇದನ್ನು ಸರ್ ಇವಾಗ ಆಕ್ಚುಲಿ ಏನು ಹೈಕೋರ್ಟ್ ಆದೇಶ ಇತ್ತು ಅದನ್ನ ಎಲ್ಲರೂ ಪಾಲಿಸಬೇಕಾಗಿತ್ತು. ಬಟ್ ಆ ಆದೇಶನ ಪಾಲಿಸಿ ಅಂತ ಕೇಳಿದ್ರೇನೆ ಇದು ಮಾಡ್ತಾರೆ ಅಂತಂದ್ರೆ, ಆದ್ರೆ ಈಗ ನಾವೇನು ಆದೇಶದಲ್ಲಿ ಇರೋದಾದ್ರೂ ಏನು ಒಂದು ಬ್ರೀಫ್ ಆಗಿ ಏನಿದೆ ಸರ್? ಏನು ನಿನ್ನೆ 29ಕ್ಕೆ ಆರ್ಡರ್ ಬಂದಿದೆ ಹೈಕೋರ್ಟ್ ಅಲ್ಲಿ. ಎಲ್ಲ ಲ್ಯಾಂಡ್ ಸ್ಕ್ಯಾಮ್ಸ್ ಅದು. ಅಂದ್ರೆ ನೈಸ್ ರೋಡಿನ ಅಕ್ಕಪಕ್ಕ ಜಮೀನು ಒತ್ತುವರಿದಾರರು ಅಂತ ಏನಿದ್ರೆ ಎಷ್ಟೋ ಒತ್ತುವರಿ ಆಗಿದೆ, 500,000 ಎಕರೆ ಒತ್ತುವರಿಗಳಾಗಿದೆ. ಆಮೇಲೆ 30-40 ಏನು ಒಂದು 23ರಿಂದ 30 ವರ್ಷ ಏನು ನೈಸ್ ರೋಡ್ ಕಂಪನಿಗೆ KDB ಅಕ್ವಿಸೇಷನ್ ಮಾಡಿ ಲ್ಯಾಂಡ್ ಅನ್ನ ನೈಸ್ ಕಂಪನಿಗೆ ಕೊಟ್ಟಿದೆಯಲ್ಲ, ಅವತ್ತಿಂದ 30ರಿಂದ 35% ಜನಗಳಿಗೆ ಇವತ್ತು ಲ್ಯಾಂಡ್ ಲಾರ್ಡ್ಸ್ ಗಳಿಗೆ ಕಾಂಪನ್ಸೇಷನ್ ಹೋಗಿಲ್ಲ, ಇವತ್ತಿಗೂ ಹೋಗಿಲ್ಲ. 23 ವರ್ಷದಿಂದ ಜಮೀನು ಕಳ್ಕೊಂಡವರು ಪಾಪ ಕೋರ್ಟ್ ಕಚೇರಿಗೆ, AC ಆಫೀಸ್ಗೆ, DC ಆಫೀಸ್ಗೆ ಅಲಿತಾವ್ರೆ. 23 ವರ್ಷ ಬೇಕೇನೆ ಕಾಂಪನ್ಸೇಷನ್ ಕೊಡೋದಕ್ಕೆ ಇವ್ರಿಗೆ. 23 ವರ್ಷದಿಂದ ಜಮೀನ ಕಳ್ಕೊಂಡಿರೋದಲ್ಲದೆ ಅವತ್ತು 12 ಲಕ್ಷ, 15 ಲಕ್ಷ, 20 ಲಕ್ಷ, 8 ಲಕ್ಷ ರೂಪಾಯಿ ಜಮೀನು ತಗೊಂಡಿದ್ದಾರೆ. ಇವತ್ತು ಅದೇ ಜಮೀನು ನಮ್ಮಲ್ಲಿ 8 ಕೋಟಿ 15 ಕೋಟಿ ಗಂಟ ಹೋಗಿದೆ. ಇದರ ನಷ್ಟ ಪರಿಹಾರ ತುಂಬಿಕೊಡೋದು ಯಾರು? ನೈಸ್ ಕಂಪ್ನಿ ಒಂದು ಬರ್ತಾನ, ಅಶೋಕೇಣಿ ಬರ್ತಾನ ಅಂತ. ಇವ್ರದ್ದೇನ್ರಿ ಫಾರಿನ್ ಫಂಡ್ಗಳು ಬರ್ತದೆ. ಇಲ್ಲಿ ನಮ್ಮ ಜನಸಾಮಾನ್ಯರ ಜಾಗ ಹೋಯ್ತಲ್ಲ, ಯಾರು ಬರ್ತಾನ? ಅಶೋಕೇಣಿ ಬರ್ತಾನ, ಅವ್ರ ಅಪ್ಪ ಬರ್ತಾನ. ಹೌದು. ಪ್ರಶ್ನೆ ಏನಪ್ಪ ಅಂದ್ರೆ ಜನರ ಪರವಾಗಿ ಪ್ರಶ್ನೆ ಏನಂದ್ರೆ, ಪ್ರತಿಯೊಬ್ಬರು ಟೋಲ್ ಕಟ್ಟಾವ್ರೆ. ಪ್ರತಿಯೊಬ್ಬರು ಟೋಲ್ ಕಟ್ಟೋದು ಅಕ್ರಮ. ಈಗ ಸದ್ಯ ಜನಕ್ಕೆ ಏನ್ ಬೇಕಾಗಿದೆ, ಸೊ ಫ್ರೀಯಾಗಿ ಹೋಗ್ಬೇಕಾಗಿದೆ, ನಾನು ದುಡ್ಡು ಕಟ್ಟಬೇಕಲ್ಲ ಅನ್ನೋದು ಆಗಿದೆ. ಈಗ ಜನಗಳು ಏನ್ ಮಾಡ್ಬೋದು? ನಾನು ಇಡೀ ಕರ್ನಾಟಕದ ಜನತೆಗೆ ಮಾಹಿತಿ ಕೊಡ್ತಿರುವಂತದ್ದು, ನಮ್ಮ ನೈಸ್ ರೋಡ್ ಅಲ್ಲಿ ಏನು ಗ್ರಾಹಕರು ನೀವು ಸಂಚಾರ ಮಾಡ್ತಾ ಇದ್ದೀರಾ, ಯಾರು 1 ರೂಪಾಯಿಯಿಂದ ಕಟ್ಟಬೇಡಿ. ನಿಮ್ಮ ಮೇಲೆ ಯಾವ ಪ್ರಕರಣವೂ ದಾಖಲಾಗೋದಿಲ್ಲ. ನಿಮ್ಮ ಮೇಲೆ ಅಟ್ಲೀಸ್ಟ್ ಪ್ರಕರಣ ದಾಖಲಾಯಿತು ಅಂತ ತಿಳ್ಕೊಳ್ಳಿ. ಕೋರ್ಟ್ ನಿಮ್ಗೆ ಕೇಳುತ್ತಲ್ಲ, ಇಂದು ಸರ್ಕಾರದಿಂದ ಪರವಾನಗಿ ಪಡೆದ ಪತ್ರ ತಗೊಂಬರಪ್ಪ ಅಂತ ಕೇಳ್ತಾರಲ್ವಾ. ಈಗ ನಾನು ಹೇಳ್ತಾ ಇರೋದು, ಇವ್ರೇನ್ ಮಾಡ್ತಾರೆ ಗೊತ್ತಾ, ಕಟ್ಟಿಸ್ಕೊಳ್ಳದೆ ಇರೋದಕ್ಕೆ ಯಾವ್ದೊಂದು ಹೈಕೋರ್ಟ್ ಆರ್ಡರ್ ಕೇಳ್ತಾವ್ರಲ್ವಾ, ಕಟ್ಟಿ ಅಂತ ಹೇಳ್ರಿ. ಆರ್ಡ್ರು ಟೋಲನ್ನ ಕಟ್ಟಿಸ್ಕೊಳ್ಳಿ ಅಂತ ಯಾವ ಸರ್ಕಾರ ಆರ್ಡರ್ ಮಾಡಿದೆ? ನನಗೆ ಕರ್ನಾಟಕ ಸರ್ಕಾರದ ಅಧಿಕೃತ ಆದೇಶ ಬೇಕಲ್ವಾ? ಜನಗಳು ಇದನ್ನು ತಿಳ್ಕೋಬೇಕಲ್ವಾ? 2007-8 ನಲ್ಲನ್ ವೈಡ್ ಮಾಡಿ ಬಿಸಾಕವ್ರೆ. ಇವನ್ ಯಾರು? ಇವನು ಎಷ್ಟ ಮಾಡ್ಕೊಳಕ್ಕೆ ಕೇಳಿ ಯಾರು? ಯಾರೋ ಒಬ್ಬ ಮಿನಿಸ್ಟರ್ನ, ಯಾರೋ ಒಬ್ಬ CM ನ ಇಟ್ಕೊಂಡು ಕಿಕ್ ಬ್ಯಾಕ್ ಅಮೌಂಟ್ ಗಳನ್ನ ತಗೊಂಡು ನೈಸ್ ಕಂಪ್ನಿನ ಮುಂದುವರ್ಸ್ಕೊಂಡು ಹೋಗ್ತಾವ್ರೆ. ನಾನ್ ಕೇಳ್ತಾ ಇರೋದು ಒಂದೇ, ಇಡೀ ಕರ್ನಾಟಕ ಜನತೆಗೆ, ಮಾನ್ಯ CM ಸಾಹೇಬ್ರಿಗೆ ನಾನು ಕೇಳ್ತಿರುವಂತದ್ದು,
ನೈಸ್ ಕಂಪ್ನಿನಲ್ಲಿ ಅಧಿಕೃತವಾಗಿ ಹಣವನ್ನ ಕಟ್ಟಿಸ್ಕೋಬೇಕು ಅಂದ್ರೆ ಸರ್ಕಾರದ ಆದೇಶ ಇರ್ಬೇಕಲ್ವಾ? ಸರ್ಕಾರದ ಆದೇಶದ ಹಾಕಿ ಪ್ರಶ್ನೆ ಇದೆ ಅಲ್ವಾ? ಟೋಲ್ ಅನ್ನ ಕಟ್ಟಿಸ್ಕೊಳ್ಳೋದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶ ಆಗ್ಬೇಕಷ್ಟೇ. ಈಗ ಆಗ್ಬೇಕಲ್ವಾ? ಎಲ್ಲಿದೆ ಆರ್ಡರ್ ಅವ್ರ ಹತ್ರ? ಈಗ ಸರ್ ಈಗ ಓಕೆ ಆದೇಶ ಕೇಳಿದ್ರು. ಈಗ ನಿಮ್ಮನ್ನ ಅರೆಸ್ಟ್ ಮಾಡಿದಂತ ಯಾಕೆ ಅಂದ್ರೆ ಪ್ರೊಟೆಸ್ಟ್ ಮಾಡೋದು ತಪ್ಪ ಅದು ಕೇಳೋದು ತಪ್ಪ? ಏನಕ್ಕೆ ಏನು ಈಗ ನಾನು ಈಗ ನಿಮ್ಮನ್ನೇ ಅರೆಸ್ಟ್ ಮಾಡಿದ್ರೆ ಯಾರು ಕೇಳದೆ ಬಿಟ್ಬಿಡ್ತಾರೆ. ಈಗ ನಾನು ಕೇಳಬೇಕು ಅಂತ ತಪ್ಪಿಲ್ಲ ತಪ್ಪ. ಸೊ ಏನಕ್ಕೆ ಏನು ಮಾಡ್ತೀನಿ ಅಂತ ಸರ್ ನೋಡಿ, ಒಬ್ಬ ಯಾವುದೋ ಒಬ್ಬ ಪ್ರಭಾವಿ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಅಂದ್ರೆ ಈ ರಾಜಕಾರಣಿಗಳು ಅವ್ನು ಯಾರೋ ಒಬ್ಬ ಫೋನ್ ಮಾಡ್ತಾನೆ, ಯಾರೋ ಅಧ್ಯಕ್ಷ ಅಂತೆ, ಈ ಅಧ್ಯಕ್ಷಗಳಿಗೆ ಈ ರೌಡಿಗಳಿಗೆ ಪೊಲೀಸ್ ನೋಟಿಸ್ಗಳಿಗೆ ಎದುರಿಗೆ ಬಿಟ್ರೆ ನಾವು ಹೋರಾಟಗಾರರು ಅಂತ ಅನ್ನಿಸ್ಕೊಳ್ಳಲ್ಲ. ಜನಸಾಮಾನ್ಯರಿಗೆ ಕಾನೂನಿನ ಒಂದು ಸ್ವಲ್ಪ ಕೊರತೆ ಇರುತ್ತೆ, ಕಾನೂನು ಗೊತ್ತಿರಲ್ಲ, ಅವ್ರಿಗೊಂಚೂರು ಮಾಹಿತಿಗಳು ರವಾನೆ ಆಗಿರಲ್ಲ, ಗೊತ್ತಿರಲ್ಲ. ಅದಕ್ಕೆ ಅಂತಾನೆ ಭಗವಂತ ಕೆಲವೊಂದು ಹೋರಾಟಗಾರರನ್ನ ಸೃಷ್ಟಿ ಮಾಡಿರ್ತಾರೆ, ನಮ್ಮ ಕೆಲಸನ ಮಾಡ್ತೀವಿ. ಬಟ್ ನಾನು ಹೇಳುವಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕ ಪ್ರತಿಯೊಬ್ಬ ಪ್ರಜೆನೂ ಸಹ ತಿಳ್ಕೋಬೇಕಾದಂಥ ಮಾಹಿತಿ ಇದು. ಯಾವುದೇ ಒಂದು ಅನ್ಯಾಯದ ವಿರುದ್ಧ ಒಂದು ವಿಚಾರದಲ್ಲಿ ನಾವು ಸಿಡಿದಂತ ಸಂದರ್ಭದಲ್ಲಿ ಇಡೀ ಸರ್ಕಾರದಲ್ಲಿ ಇಡೀ ಸಮಾಜದಲ್ಲಿ ಏನೇನು ಅನ್ಯಾಯ ಆಗುತ್ತೆ ಎಲ್ಲರ ವಿರುದ್ಧ ನಾವು ಸರಿಪಡಿಸಬಹುದು. ಓಕೆ ಸರ್, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡು ಏನು ಹೋರಾಟ ಮಾಡ್ತಾರೆ ಆ ಹೋರಾಟದಲ್ಲಿ ನೀವು ಆದಷ್ಟು ಸ್ಪಷ್ಟನೆ ನೀಡಿ. ಯಾಕಂದ್ರೆ ಏನಾಗಬೇಕು ಅಂದ್ರೆ ಈಗ ಟೋಲ್ ಕಟ್ಟಬೇಕಾ ಬ್ಯಾಡ್ ಅನ್ನೋದು ಸರ್ಕಾರ ಡಿಸೈಡ್ ಮಾಡಿ. ಯಾಕಂದ್ರೆ ಜನರಿಗೆ ಮಾಹಿತಿ ಹೋದ್ರೆ